ನೀವೇನಾದರೂ ಪಾರ್ಟ್ ಟೈಮ್ ಅಥವಾ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ನ ಹುಡುಕ್ತಾ ಇದ್ರಾ? 2026 ಗ್ರ್ಯಾಜುಯೇಟ್ಸ್ ಅಥವಾ ಕಂಪ್ಲೀಟ್ಲಿ ಫ್ರೆಷರ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ನಿಮಗೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಸ್ಕಿಲ್ಸ್ಗಳಿಲ್ಲ ಅಂದರೂ AI ಅಥವಾ ChatGPT ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಆರಾಮಾಗಿ ಕೆಲಸನ ಮಾಡ್ಬೋದಾಗಿರುತ್ತೆ. ಇದೇ ರೀತಿ ಸಿಂಪಲ್ ಆದಂಥ ಕೆಲಸನ ನೀವೇನಾದರೂ ಹುಡುಕ್ತಾ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಮೇನ್ ಆಗಿ ಇಲ್ಲಿ ನಿಮಗೆ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್, ಟಾರ್ಗೆಟ್ ರಿಲೇಟೆಡ್ ಜಾಬ್ಸ್ನ ಇರೋದಿಲ್ಲ. ಡೇಟಾ ಎಂಟ್ರಿ ಅಥವಾ ಟೈಪಿಂಗ್ ರಿಲೇಟೆಡ್ ಕೂಡ ಇಲ್ಲ. ಇಲ್ಲಿ ಹೈರಿಂಗ್ನ ಮಾಡ್ತಾ ಇರೋ ರೋಲ್ ಬಂದು ಕಾಪಿ ರಿವ್ಯೂವರ್ ಅನ್ನೋ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಸೊ ಅವ್ರು ಕೊಡುವಂಥ ಕಾಪೀಸ್ಗಳನ್ನ ರಿವ್ಯೂ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹಾಗೆ ಇಲ್ಲಿ ಎಲಿಜಿಬಿಲಿಟೀಸ್ ನೋಡಿದ್ರೆ ನೀವು ಇಲ್ಲಿ ಫ್ರೆಷರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಎಜುಕೇಷನ್ಸ್ ನೋಡೋದಾದರೆ ಗ್ರ್ಯಾಜುಯೇಟ್ಸ್ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದರಲ್ಲೂ ಕಂಪ್ಲೀಟ್ಲಿ ಫ್ರೆಷರ್ಸ್ ಈ 2026 ಮಾತ್ರ ನಾವು ಗ್ರ್ಯಾಜುಯೇಟ್ ಕಂಪ್ಲೀಟ್ ಮಾಡಿದ್ದೀವಿ ಅಂದರೂ ಕೂಡ ಆರಾಮಾಗಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಿಮ್ಮ ರೋಲ್ಗೆ ಫಿಕ್ಸ್ಡ್ ಸ್ಯಾಲ್ರಿನ ಅವರು ಕೊಡ್ತಾ ಇಲ್ಲ. ಬಟ್ ಇಲ್ಲಿ ನೀವು ಎಷ್ಟು ಕೆಲಸನ ಮಾಡ್ತೀರಾ ಅಷ್ಟು ಅಮೌಂಟ್ನ ಪೇ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಕಾಪಿನ ನೀವು ರಿವ್ಯೂ ಮಾಡಿದರೆ 20 ರೂಪೀಸ್ ಅಂತ ಪೇನ ಮಾಡ್ತಾರೆ. ಸೊ ನೀವು ಇಲ್ಲಿ ಎಷ್ಟು ಕಾಪೀಸ್ಗಳನ್ನ ರಿವ್ಯೂ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಬೋದು. ಇಲ್ಲಿ ಕಾಪೀಸ್ಗಳಂದರೆ ಜಸ್ಟ್ 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಇರುವಂಥ ಟೆಸ್ಟ್ ಪೇಪರ್ಸ್ಗಳನ್ನ ಇಲ್ಲಿ ನಿಮಗೆ ಕೊಡ್ತಾರೆ. ಆ ಆನ್ಸರ್ಸ್ಗಳು ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೀವು ಚೆಕ್ನ ಮಾಡಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅನ್ನೋದನ್ನು ಕೂಡ ನೀವೇ ಸೆಲೆಕ್ಟ್ನ ಮಾಡ್ಕೊಬೋದು. ಅಥವಾ ಆ ಯಾವ ಸಬ್ಜೆಕ್ಟ್ಸ್ಗಳು ನಮಗೆ ಬರೋದಿಲ್ಲ ಅಂದರೆ ಈ ChatGPT ಅಥವಾ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಹೇಗೆ AI ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಥವಾ ChatGPTನ ಯೂಸ್ ಮಾಡಿಕೊಂಡು ಆ ಪೇಪರ್ಸ್ಗಳನ್ನ ಅಥವಾ ಕಾಪೀಸ್ಗಳನ್ನ ಕರೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಟಿಪ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಅಪ್ಲೈ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ನಿಮ್ಮ ರೋಲ್ ಏನು, ಏನೆಲ್ಲ ಸ್ಕಿಲ್ಸ್ಗಳಿರಬೇಕು, ಏನು ಆ್ಯಡ್ ಮಾಡಬೇಕು ಅಂತ ಕೂಡ ನಾನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡೋಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಬೇಸಿಕ್ಲಿ ಇದು ಬಂದು ಇಂಡೀಡ್ ಆ್ಯಪಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಆಗಿದೆ. ಹಾಗೆ ನೀವಿಲ್ಲಿ ನೋಡ್ಬೋದು SME ಫ್ರೀಲ್ಯಾನ್ಸಿಂಗ್ ಕಾಪಿ ರಿವ್ಯೂವರ್ ಕ್ಲಾಸ್ 9th 12th ಸ್ಟ್ಯಾಂಡರ್ಡ್ ಅನ್ನೋದನ್ನ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಸೊ ಇದು ಬಂದು ಫ್ರೀಲ್ಯಾನ್ಸಿಂಗ್ ರೀತಿಯಲ್ಲಿ ನೀವು ಕೆಲಸನ ಮಾಡ್ಬೋದಾಗಿರುತ್ತೆ. ಅಂದರೆ ಪಾರ್ಟ್ ಟೈಮ್, ಫುಲ್ ಟೈಮ್ ಅಥವಾ ನಿಮಗೆ ಯಾವಾಗ ಟೈಮ್ ಇರುತ್ತೆ, ನಿಮಗೆ ಯಾವಾಗ ಫ್ರೀ ಇರುತ್ತೆ ಆ ಟೈಮಲ್ಲಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಕಾಪಿ ರಿವ್ಯೂ ಮಾಡುವಂಥದ್ದು ನಿಮ್ಮ ಕೆಲಸ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ ಕ್ಲಾಸ್ 9th 12th ಸ್ಟ್ಯಾಂಡರ್ಡ್ ಮಕ್ಕಳುಗಳ ಟೆಸ್ಟ್ ಪೇಪರ್ಸ್ಗಳನ್ನ ಅಥವಾ ಪೇಪರ್ಸ್ಗಳನ್ನ ಕಾಪೀಸ್ಗಳನ್ನ ರಿವ್ಯೂ ಮಾಡುವಂಥದ್ದು. ಅವ್ರು ಕೊಟ್ಟಿರೋ ಆನ್ಸರ್ಸ್ ಕರೆಕ್ಟ್ ಆಗಿದೆಯಾ ಇಲ್ವಾ, ಸರಿ ಇದೆಯಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಐ ನೋ ಸಾಕಷ್ಟು ಜನ ನಮಗೆ ಅದ್ರ ಬಗ್ಗೆ ಆನ್ಸರ್ಸ್ಗಳು ಗೊತ್ತಿಲ್ಲ, ಮರ್ತೋಗಿದ್ದೀವಿ ಅಂತ ಹೇಳ್ತೀರಾ. ಬಟ್ ಈ ವಿಡಿಯೋಸ್ ಮಧ್ಯದಲ್ಲಿ ನಾನು ನಿಮಗೆ ಹೇಗೆ ಆನ್ಸರ್ಸ್ ಗೊತ್ತಿಲ್ಲ ಅಂದರೂ ಅದನ್ನು ಕರೆಕ್ಷನ್ಸ್ನ ಮಾಡಬೇಕು, ಹೇಗೆ ಆನ್ಸರ್ಸ್ನ ಹುಡುಕಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ, ಆವಾಗ ನೀವು ಈ ಕೆಲಸನ ಆರಾಮಾಗಿ ಮಾಡ್ಬೋದಾಗಿರುತ್ತೆ. ಹಾಗೆ ನೀವಿಲ್ಲಿ ನೋಡಿದ್ರೆ ಇದು ರಿಮೋಟ್ ವರ್ಕ್ ಅನ್ನೋದನ್ನು ಕೂಡ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಹಾಗೆ ನೀವು ಕೂಡ ಇಲ್ಲಿ ಪಾರ್ಟ್ ಟೈಮ್ ಆಗಿ ಕೆಲಸನ ಮಾಡ್ಬೋದು ಅನ್ನೋದನ್ನು ಕೂಡ ಅವರಿಲ್ಲಿ ಕೊಟ್ಟಿದ್ದಾರೆ. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಇಲ್ಲಿ ಜಾಬ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇದೆ. ಜಾಬ್ ಡಿಸ್ಕ್ರಿಪ್ಷನ್ಸ್ ನೋಡಿದ್ರೆ SME ಫ್ರೀಲ್ಯಾನ್ಸಿಂಗ್ ಕಾಪಿ ರಿವ್ಯೂವರ್ ಅನ್ನೋದೇ ಕೊಟ್ಟಿದ್ದಾರೆ. ಮೋಡ್ ರಿಮೋಟ್ ಮತ್ತು ವರ್ಕ್ ಫ್ರಮ್ ಹೋಮ್. ಬೋರ್ಡ್ ನೋಡಿದ್ರೆ ನಿಮಗೆ CBSE ಇರುತ್ತೆ, ICSE ಏನಿಲ್ಲ, ಮಾಮೂಲಿ CBSE ಇರುತ್ತೆ. ಸೊ ಅಷ್ಟು ಕಷ್ಟ ಏನು ಪೇಪರ್ಸ್ಗಳು ಇರೋದಿಲ್ಲ. ಇನ್ನು ಕ್ಲಾಸ್ ಲೆವೆಲ್ ನೋಡಿದ್ರೆ 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಮಕ್ಕಳುಗಳ ಪೇಪರ್ಸ್ಗಳನ್ನ ನೀವು ಇಲ್ಲಿ ರಿವ್ಯೂ ಮಾಡಬೇಕಾಗಿರುತ್ತೆ. ಸಬ್ಜೆಕ್ಟ್ಸ್ಗಳು ಬಂದು ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕ್ಸ್ ಸೈನ್ಸ್, ಎಕನಾಮಿಕ್ಸ್, ಇಂಗ್ಲೀಷ್, ಹಿಂದಿ, ಸೋಷಲ್ ಸೈನ್ಸ್ ಇರುತ್ತೆ. ಸೊ ಇಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಪರ್ಸಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬರುತ್ತೆ ಅಥವಾ ನಿಮಗೆ ಯಾವುದು ಮಾಡ್ಬೋದು ಅನ್ಸುತ್ತೆ, ನಿಮ್ಗೆ ಯಾವುದರಲ್ಲಿ ಎಕ್ಸ್ಪರ್ಟ್ ಇದೆ, ಐಡಿಯಾಸ್ ಇದೆ, ಅದನ್ನು ಕೂಡ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಅಕಸ್ಮಾತ್ ನಮ್ಗೆ ಇದು ಯಾವುದೂ ಬರೋದಿಲ್ಲ ಅಂದರೂ ಕೂಡ ಹೇಗೆ ಆನ್ಸರ್ನ ಕಂಡುಹಿಡಿಬೇಕು ಅಥವಾ ಹೇಗೆ ಆನ್ಸರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಈ ಇನ್ಫಾರ್ಮೇಷನ್ಸ್ ಅವ್ರೇನು ಕೊಟ್ಟಿದ್ದಾರೆ ಅದನ್ನೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ನೀವಿಲ್ಲಿ ನೋಡಿದ್ರೆ ವಿ ಆರ್ ಲುಕಿಂಗ್ ಫಾರ್ ಅ ಡೀಟೇಲ್ ಆ್ಯಂಡ್ oriented subject matters experts to review and review students answer sheets for class 9th and 12th CBSE ಅಂತ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಇಲ್ಲಿ ಡೆಡಿಕೇಟೆಡ್ ಆಗಿ ಕೆಲಸನ ಮಾಡ್ತೀರಾ, ಜೊತೆಗೆ ಡೀಟೇಲ್ ಓರಿಯೆಂಟೆಡ್ ಆಗಿದ್ದೀರಾ, ಅವ್ರನ್ನ ಇಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ಸ್ ರೋಲ್ಗೆ ಅಂದರೆ SME
ರೋಲ್ಗೆ ಹೈರ್ ಮಾಡ್ತಾ ಇದ್ದೀವಿ. ಇಲ್ಲಿ ನೀವು ಸ್ಟೂಡೆಂಟ್ಸ್ಗಳ ಆನ್ಸರ್ ಶೀಟ್ಸ್ಗಳನ್ನ ಕರೆಕ್ಟ್ ಮಾಡಬೇಕಾಗಿರುತ್ತೆ. ಅದು ಕೂಡ ಕ್ಲಾಸ್ 9th ಇಂದ 12th ಸ್ಟ್ಯಾಂಡರ್ಡ್ವರೆಗೂ ಇರುವಂಥ ಸ್ಟೂಡೆಂಟ್ಸ್ಗಳ ರಿವ್ಯೂ ಅಂತ ಹೇಳ್ತಾ ಇದ್ದಾರೆ. ದ ಐಡಲ್ ಕ್ಯಾಂಡಿಡೇಟ್ ಶುಡ್ ಪಾಸ್ ಅ ಸ್ಟ್ರಾಂಗ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ accuracy in assignments and ability to maintain corrections while students response ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಸ್ಟ್ರಾಂಗ್ ಸಬ್ಜೆಕ್ಟ್ ಗೊತ್ತಿರಬೇಕು, ಹಾಗೆ ಅಕ್ಯುರಸಿ ಇನ್ ಅಸೈನ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಸೈನ್ಮೆಂಟ್ ಪೇಪರ್ಸ್ ಕೂಡ ಇರುತ್ತೆ. ಅಂದರೆ ಒಂದು ಟಾಪಿಕ್ ಬಗ್ಗೆ ಕೊಟ್ಬಿಟ್ಟು ಅದನ್ನು ಬರೆಯೋದಕ್ಕೆ ನಮಗೆ ಅಸೈನ್ಮೆಂಟ್ಸ್ ಅಥವಾ ಏನೋ ಒಂದು ಅಸೈನ್ಮೆಂಟ್ಸ್ ಇರುತ್ತೆ ಗೊತ್ತಾ, ಸೊ ಅದರ ಪೇಪರ್ಸ್ ಕೂಡ ಇರುತ್ತೆ. ಅದನ್ನು ಕರೆಕ್ಟ್ ಮಾಡೋಕ್ಕಾಗಬೇಕು ಅನ್ನೋದು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಿದ್ದಾರೆ. ಬೇಸಿಕ್ಲಿ ಇಲ್ಲಿ ಸ್ಟೂಡೆಂಟ್ಸ್ ಏನು ರೆಸ್ಪಾನ್ಸ್ ಮಾಡಿದ್ದಾರೆ ಆ ಕ್ವೆಶನ್ಗೆ ಅದನ್ನು ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಇಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ಅಂತ ಕೊಟ್ಟು ನಿಮಗೆ ಕೆಲವೊಂದಷ್ಟು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ನೋಡಿದ್ರೆ ರಿವ್ಯೂ ಆ್ಯಂಡ್ ಇವ್ಯಾಲ್ಯೂಯೇಟ್ ಸಬ್ಜೆಕ್ಟ್ ಆನ್ಸರ್ ಶೀಟ್ಸ್ ಫಾರ್ ಕ್ಲಾಸ್ 9th 12th ಇನ್ ದ ಅಸಿಸ್ಟಿಂಗ್ ಸಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅಲ್ವಾ, ಆ ಸಬ್ಜೆಕ್ಟಲ್ಲಿ 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ವರೆಗೂ ಇರುವಂಥ ಮಕ್ಕಳ ಆನ್ಸರ್ ಶೀಟ್ಸ್ಗಳನ್ನ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಅವರು ಆ ಕ್ವೆಶನ್ಗೆ ಆನ್ಸರ್ ಮಾಡಿರೋದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಮಾರ್ಕ್ಸ್ ಅಕ್ಯುರಸಿ ಆಸ್ ಪರ್ ದ ಪ್ರೊವೈಡ್ ಮಾರ್ಕ್ಸ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅವರು ಆನ್ಸರ್ ಮಾಡಿರುವಂಥ ಆನ್ಸರ್ಸ್ಗಳಿಗೆ ಮಾರ್ಕ್ಸ್ನ ಕೊಡಬೇಕಾಗಿರುತ್ತೆ. ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ ಅಂದರೆ 1 ಮಾರ್ಕ್ಸ್, ಹಾಫ್ ಮಾರ್ಕ್ಸ್ ಡಿಟೆಕ್ಟ್ ಮಾಡುವಂಥದ್ದು, ಅಥವಾ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಔಟ್ ಆಫ್ 4ನ ಕೊಡುವಂಥದ್ದು. ಈ ರೀತಿ ನೀವು ಆ ಮಾರ್ಕ್ಸ್ನ ಇಲ್ಲಿ ಅಸೈನ್ ಮಾಡಬೇಕಾಗಿರುತ್ತೆ. ಇನ್ನು ಎನ್ಶ್ಯೂರ್ ಫೆಮಿಲಿಯರ್ ಫ್ಲೂಯೆನ್ಸ್ ಆ್ಯಂಡ್ ಕ್ವಾಲಿಟಿ ಆಫ್ ಎಕ್ಸ್ಪ್ಲೇನ್ ಪ್ರಾಸೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವರು ಆನ್ಸರ್ ಮಾಡಿರೋದು ಕರೆಕ್ಟಾಗಿದೆ, ಯಾವುದು ಮಿಸ್ಟೇಕ್ಸ್ ಇಲ್ದಂಗೆ ಇದೆಯಾ ಅಂತ ಚೆಕ್ ಮಾಡುವಂಥದ್ದು, ಕ್ವಾಲಿಟಿ ಕೊಡುವಂಥದ್ದು ನಿಮ್ಮ ಪ್ರೋಸೆಸ್ ಆಗಿರುತ್ತೆ ಇಲ್ಲಿ. ಇನ್ನು ಐಡೆಂಟಿಫೈ ಆ್ಯಂಡ್ ರಿಪೋರ್ಟ್ ದ ಆರ್ ಎರರ್ಸ್ ಇನ್ ಆನ್ಸರ್ ಶೀಟ್ ಅಸೈನ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅವ್ರು ಏನಾದ್ರು ತಪ್ಪು ಮಾಡಿದ್ದಾರೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ನ ಮಾಡಿದ್ದಾರೆ ಅಂದರೆ ಅಲ್ಲಿ ನೀವು ಅದನ್ನು ಡಿರೆಕ್ಟ್ ಮಾಡಬೇಕಾಗಿರುತ್ತೆ. ಲೈಕ್ ರೌಂಡ್ ಆಫ್ ಮಾಡುವಂಥದ್ದು, ಅಥವಾ ಅಲ್ಲಿ ಹೈಲೈಟ್ ಮಾಡಿ ಅದನ್ನು ತೋರಿಸುವಂಥದ್ದು, ಅಂಡರ್ಲೈನ್ ಮಾಡಿ ಇದನ್ನು ರಾಂಗ್ ಮಾಡಿದ್ದಾರೆ ಅಂತ ಸ್ಪೆಸಿಫೈ ಮಾಡಿ ತೋರಿಸುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಇಲ್ಲಿ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಇನ್ನು ಮೇಂಟೈನ್ ಇವ್ಯಾಲ್ಯೂಯೇಟ್ ಕ್ವಾಲಿಟಿ ವೈಲ್ ಅಸೈನ್ಮೆಂಟ್ ಟೈಮ್ ಲೈನ್ ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅಸೈನ್ಮೆಂಟ್ ಟೈಮ್ ಲೈನ್ಸ್ಗಳಿರುತ್ತೆ, ಅದನ್ನು ಫಾಲೋ ಮಾಡಬೇಕು ನೀವು ಅನ್ನೋದನ್ನ ಇಲ್ಲಿ ಪ್ರೊವೈಡ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಪ್ರೊವೈಡ್ ಫೀಡ್ಬ್ಯಾಕ್ ವೇರ್ ರಿಕ್ವೈರ್ಮೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಸ್ಪೆಲ್ಲಿಂಗ್ ರಾಂಗ್ ಇದೆ ಅಂತ ಸರ್ಕಲ್ ಮಾಡಿದ್ದೀರಾ ಅಂದರೆ ಆ ಸ್ಪೆಲ್ಲಿಂಗ್ ಏನು ಬರಿಬೇಕಿತ್ತು ಅನ್ನೋದನ್ನ ಜಸ್ಟ್ ಅದ್ರ ಮೇಲೆ ರೀರೈಟ್ ಮಾಡುವಂಥದ್ದು, ಅಥವಾ ಒಂದು ಮಾರ್ಕ್ಸ್ ಕೊಟ್ಟಿದ್ದೀರಾ ಅಂದರೆ ಅದನ್ನು ಅಕಸ್ಮಾತ್ ಏನಾದ್ರು ನಿಮ್ಮ ಹೈಯರ್ ಆಫೀಸರ್ಸ್ ಏನಕ್ಕೆ ಈ ಮಾರ್ಕ್ಸ್ ಕೊಟ್ಟಿದ್ದೀರಾ ಅಂತ ಕೇಳಿದಾಗ ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥದ್ದು ನಿಮಗೆ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ರೆ. ಇನ್ನು ಎನ್ಶ್ಯೂರ್ ಕಾನ್ಫಿಡೆಂಟ್ ಹ್ಯಾಂಡಲಿಂಗ್ ದ ಸ್ಟೂಡೆಂಟ್ಸ್ ರೆಕಾರ್ಡಿಂಗ್ಸ್ ಆ್ಯಂಡ್ ಆನ್ಸರ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳ ರೆಕಾರ್ಡಿಂಗ್ಸ್ ಅಂದರೆ ಬರೆದಿರ್ತಾರೆ ಅಲ್ವಾ, ಅದು ಅಥವಾ ಆನ್ಸರ್ ಶೀಟ್ಸ್ಗಳನ್ನ ಹ್ಯಾಂಡಲ್ ಮಾಡುವಂಥದ್ದು ಚೆಕ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಕೊಲಾಬ್ರೇಟಿಂಗ್ ವಿತ್ ಅ ಟೀಮ್ ಆ್ಯಂಡ್ ರಿಸಾಲ್ವಿಂಗ್ ಎವ್ಯಾಲ್ಯೂಯೇಟ್ ಕ್ವಾಲಿಟಿ ಅನ್ನೋದನ್ನು ಕೂಡ ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ನಿಮಗೆ ಟೀಮ್ಗಳ ಜೊತೆ ಕೋಆರ್ಡಿನೇಟ್ ಮಾಡ್ಕೊಂಡು ಏನಾದ್ರು ಪ್ರಾಬ್ಲಮ್ಸ್ ಇದೆ ಅಥವಾ ರಿಸಾಲ್ವ್ ಮಾಡಬೇಕಂದ್ರೆ ಅದಕ್ಕೆ ಹೆಲ್ಪ್ ಮಾಡ್ಬೋದಾಗಿರುತ್ತೆ ಅನ್ನೋದು ಕೂಡ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ಸಬ್ಜೆಕ್ಟ್ಸ್ ನೋಡಿದ್ರೆ ಸ್ಟ್ರಾಂಗ್ ಅಕ್ಯುರಸಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸಬ್ಜೆಕ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡುವಂಥ ಸಬ್ಜೆಕ್ಟ್ಸ್ಗಳು ಕರೆಕ್ಟಾಗಿ ನಿಮಗೆ ಅರ್ಥ ಆಗಬೇಕು ಅಥವಾ ನಿಮಗೆ ಅದು ಗೊತ್ತಿರಬೇಕು ಅಂಥ ಸಬ್ಜೆಕ್ಟ್ಸ್ನ ನೀವಿಲ್ಲಿ ಲೈಕ್ ಸೆಲೆಕ್ಟ್ ಮಾಡ್ಕೊಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಬಿಲಿಟಿ ಟು ಸಬ್ಜೆಕ್ಟ್ ಆನ್ಸರಿಂಗ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಅವ್ರು ಏನು ಕ್ವೆಶನ್ಸ್ನ ಹೇಳಿರ್ತಾರೆ ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಕೊಟ್ಟಿರ್ತಾರೆ, ಆ ಕ್ವೆಶನ್ಸ್ಗಳಿಗೆ ನಿಮಗೂ ಕೂಡ ಆನ್ಸರ್ಸ್ ಗೊತ್ತಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಕಾಮನ್ ಆಗಿ ಎಲ್ಲ ಕಂಪ್ನಿಯವರು ಅಥವಾ ಕೆಲಸ ಕೊಡೋರು ಕೇಳೋವಂಥ ಕ್ವೆಶನ್ಸ್. ಸೊ ನಿಮಗೆ ಗೊತ್ತಿಲ್ಲ ಅಂದರೂ ನೀವು ಹೇಗೆ ಆನ್ಸರ್ನ ಮಾಡಬೇಕು ಅಂದರೆ ನೀವಿಲ್ಲಿ AI ಆ್ಯಪ್ಸ್ಗಳನ್ನ ಯೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ChatGPT. ನೀವು ಅಂದ್ಕೊಬೋದು ಎಲ್ಲದಕ್ಕೂ ಇದೇ ಹೇಳ್ತೀರಾ ಮ್ಯಾಮ್ ಅಂತ, ಬಟ್ ಇದೇ ನಿಮಗೆ ಯೂಸ್ ಆಗುವಂಥದ್ದು. ನಾವಿಲ್ಲಿ ಕಷ್ಟಪಟ್ಟು ಕೆಲಸ ಮಾಡೋದಕ್ಕಿಂತ ಸ್ಮಾರ್ಟಾಗಿ ಕೆಲಸ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಸಾಕಷ್ಟು ಜನ ನನಗೆ ರೆಸ್ಯೂಮ್ದು ಕೂಡ ಕೇಳ್ತಾ ಇದ್ರೆ, ಸೊ ನೀವು ChatGPT ಕೂಡ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಕೆಲಸಕ್ಕೆ ಹೊಸ ರೆಸ್ಯೂಮ್ನ ಆವಾಗಲೇ ರೆಡಿ ಮಾಡ್ಬೋದಾಗಿರುತ್ತೆ. ಅದು ಹೇಗೆ ಅನ್ನೋದ್ರು ಕೂಡ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಬೇಕಂದರೆ ಮಾಡ್ತೀನಿ, ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಇಲ್ಲಿ ನೀವು ಹೇಗೆ ChatGPT ಯೂಸ್ ಮಾಡ್ಕೊಬೋದು ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಶೀಟ್ನ ಕೊಟ್ಟಿರ್ತಾರೆ ಅಲ್ವಾ, ಅಲ್ಲಿ ಕ್ವೆಶನ್ ವಿತ್ ಆನ್ಸರ್ ಇರುತ್ತೆ. ಸೊ ನೀವು ಆ ಕ್ವೆಶನ್ ಇರುತ್ತೆ ಅದನ್ನು ಕಾಪಿ ಮಾಡಿ ChatGPTಲಿ ಹಾಕಿ ಆನ್ಸರ್ನ ಕೇಳಿದ್ರೆ ಅದೇ ನಿಮಗೆ ಆನ್ಸರ್ ಕೊಡುತ್ತೆ. ಸೊ ಅದನ್ನು ನೀವು ನಿಮಗೆ ChatGPTಲಿ ಬಂದಿರೋವಂಥ ಆನ್ಸರ್ ಮತ್ತು ಸ್ಟೂಡೆಂಟ್ಸ್ ಆನ್ಸರ್ ಮಾಡಿರೋವಂಥ ಆನ್ಸರ್ನ ಎರಡು ಚೆಕ್ ಮಾಡಬೇಕಾಗಿರುತ್ತೆ ಒಟ್ಟಿಗೆ. ಸೊ ಆವಾಗ ನಿಮಗೆ ಸ್ಟೂಡೆಂಟ್ಸ್ ಕರೆಕ್ಟಾಗಿ ಆನ್ಸರ್ ಮಾಡಿದಾರಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆವಾಗ ಅದ್ರ ಮೇಲೆ ನೀವು ಇಲ್ಲಿ
ಏನು ಮಾರ್ಕ್ಸ್ನ ಕೊಡ್ಬೋದು. ಸೊ ಅಲ್ಲಿ ನೀವು ಇನ್ನು 9th ಸ್ಟ್ಯಾಂಡರ್ಡಿಂದ 12th ಸ್ಟ್ಯಾಂಡರ್ಡ್ ಒಳಗಿರೋ ಮಕ್ಕಳಾಗಿರೋದ್ರಿಂದ ನೀವು ಅಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ಬೋದು. ಆ ಕ್ವೆಶನ್ನ ಟೈಪ್ ಮಾಡಾದ್ಮೇಲೆ ಗಿವ್ ಮಿ ದ ಆನ್ಸರ್ ಅಕಾರ್ಡಿಂಗ್ ಟು 9th ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಅಂತ ಹಾಕಿದ್ರೆ ಸೊ ಅವರ ಬೇಸಿಕ್ ಹೇಗಿರುತ್ತೆ ಅದರ ರೀತಿಯಲ್ಲಿ ಅದು ಆನ್ಸರ್ನ ಕೊಡುತ್ತೆ. ಸೊ ಆವಾಗ ಕೂಡ ನೀವು ಇವ್ಯಾಲ್ಯೂಯೇಟ್ ಮಾಡಿ ನೋಡ್ಬೋದು. ಈ ರೀತಿ ನೀವು ನಿಮಗೆ ಆನ್ಸರ್ ಗೊತ್ತಿಲ್ಲ ಬಟ್ ಆದರೆ ನಿಮ್ಗೆ ಅದು ಸಬ್ಜೆಕ್ಟ್ ಬಗ್ಗೆ ಏನೋ ಐಡಿಯಾ ಇಲ್ಲ ಅಥವಾ ನಿಮ್ಗೆ ಅಷ್ಟು ಅದು ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಕೂಡ ಈಸಿಯಾಗಿ ಎ ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದಾಗಿರುತ್ತೆ. ಇದು ಒಂದು ಟಿಪ್ಪು ನಿಮಗೆ. ಇನ್ನು ಕೆಪಬಲ್ ಆಫ್ ಇವ್ಯಾಲ್ಯೂಟಿಂಗ್ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆರ್ ಫೇರ್ಲಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟೂಡೆಂಟ್ಸ್ಗಳ ಆಬ್ಜೆಕ್ಟ್ಸ್ ಆಗಿರುತ್ತೆ. ಸೊ ಏನಕ್ಕೆ ಕಮ್ಮಿ ಮಾರ್ಕ್ಸ್ ಬಂತ ಅದನ್ನೆಲ್ಲ ಫೇರ್ ಆಗಿ ನೀವು ಕೊಡಬೇಕಾಗಿರುತ್ತೆ ಮಾರ್ಕ್ಸ್ನ, ಯಾವುದೇ ರೀತಿ ಪಾರ್ಶಾಲಿಟಿ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನು ನಿಮ್ಮ ಎಜುಕೇಷನ್ ಲೆವೆಲ್ ಆಗಿರಬೇಕು ಅಂದರೆ ಇಲ್ಲಿ ಗ್ರ್ಯಾಜುಯೇಟ್ಸ್ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಇಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಗ್ರ್ಯಾಜುಯೇಟ್ಸ್ ಆಗಿದ್ರು ಅಥವಾ ಪೋಸ್ಟ್ ಗ್ರ್ಯಾಜುಯೇಟ್ಸ್ ಆಗಿದ್ರು ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಲೈಕ್ ಇಲ್ಲಿ ನೀವು ನೋಡ್ಬೋದು MBA BA MBA BSc MSc ಅಥವಾ ಎಜುಕೇಷನ್ ಪ್ರಿಫರ್ಡ್ ಅಂತ ಕೊಟ್ಟಿದ್ದಾರೆ. ಇದು ಬಿಟ್ಟು ನೀವು BCom ಮಾಡಿದ್ರಾ, ಡಿಪ್ಲೊಮೊ ಮಾಡಿದ್ರಾ, ಈ ರೀತಿ ಎಲ್ಲ ಇದ್ರು ಅಥವಾ ಟೀಚಿಂಗಲ್ಲೇ ನೀವೇನಾದರೂ ಕೋರ್ಸಸ್ಗಳನ್ನ ಮಾಡಿದ್ದೀರಾ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಇನ್ ಕಾಪಿ ಚೆಕಿಂಗ್ ಇವ್ಯಾಲ್ಯೂಯೇಟಿಂಗ್ ಟೀಚಿಂಗ್ ಆರ್ ಎಕ್ಸಿಕ್ಯೂಟಿವ್ ಅಸೈನ್ಮೆಂಟ್ಸ್ ವಿಲ್ ಬಿ ಅಡಿಷ್ನಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಲೈಕ್ ಕಾಪಿ ಚೆಕಿಂಗಲ್ಲಿ ಅಥವಾ ಇವ್ಯಾಲ್ಯೂಯೇಟಿಂಗಲ್ಲಿ ಟೀಚಿಂಗಲ್ಲಿ ಏನಾದ್ರು ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಿಮ್ಗೆ ಇಲ್ಲಿ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ನೀವು ಇಲ್ಲಿ ಕಂಪ್ಲೀಟ್ಲಿ ಫ್ರೆಷರ್ಸ್ ಆದರೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ನೋ ನೀಡ್ ಟು ವರಿ. ಇನ್ನು ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಆ್ಯಂಡ್ ಅನಲೈಸಿಂಗ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಸ್ಟ್ರಾಂಗ್ ಅಟೆನ್ಷನ್ ಟು ಡೀಟೇಲ್ ಇರಬೇಕು, ಕರೆಕ್ಟಾಗಿ ಅನಲೈಸ್ ಮಾಡಿ ನಿಮಗೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ ಗುಡ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ ಮಸ್ಟ್ ಹ್ಯಾವ್ ಅ ಪರ್ಸನಲ್ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ವಿತ್ ಅ ಸ್ಟೇಬಲ್ ಕನೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಓದೋಕ್ಕೆ ಬರೆಯೋದಕ್ಕೆ ಬರಬೇಕು. ನಿಮ್ಮ ಹತ್ರ ಸ್ವಂತದ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಅಥವಾ ಅಂದರೆ ಒಂದು ಸ್ಟೇಬಲ್ ಇಂಟರ್ನೆಟ್ ಕನೆಕ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಹತ್ರ ಇಲ್ಲಿ ಲ್ಯಾಪ್ಟಾಪ್ ಇಲ್ಲ ಅಂದರೆ ನೀವು ಟ್ಯಾಬ್ಗಳಲ್ಲಿ ಕೂಡ ಯೂಸ್ ಮಾಡ್ಕೊಬೋದು. ಸೊ ಅದನ್ನು ಕೂಡ ನೀವು ಆಲ್ಟರ್ನೇಟಿವ್ ಆಗಿ ಇಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ಇನ್ನು ಅವೈಲಬಲ್ ಆಫ್ ಪೆನ್ ಟ್ಯಾಬ್ ವಿಲ್ ಬಿ ಅಡಿಷ್ನಲ್. ಸೊ ನಾನು ನಿಮ್ಗೆ ಇವಾಗ ಅಷ್ಟೇ ಹೇಳಿದೆ, ನಿಮ್ಮ ಹತ್ರ ಟ್ಯಾಬ್ ಇದೆ ಅಂದರೆ ಪೆನ್ನಿಂದ ಯೂಸ್ ಮಾಡುವಂಥ ಟ್ಯಾಬ್ಗಳೇನಾದ್ರು ನಿಮ್ಮ ಹತ್ರ ಇದೆ ಅಂದರೆ ನೀವಿಲ್ಲಿ ಅದನ್ನು ಯೂಸ್ ಮಾಡ್ಕೊಬೋದಾಗಿರುತ್ತೆ. ಮಾಮೂಲಿ ಕೀಪ್ಯಾಡ್ ಇರೋವಂಥದ್ದೆಲ್ಲ ಅಂದರೆ ಟ್ಯಾಪಿಂಗ್ ಇರೋದಂತ ಪೆನ್ಗಳು ಬಂದಿರುತ್ತೆ ಕೆಲವೊಂದು ಟ್ಯಾಬ್ಗಳಿಗೆ, ಆ ರೀತಿಯಾದಂಥ ಟ್ಯಾಬ್ಗಳಿದೆ ಅಂದರೆ ನೀವಿಲ್ಲಿ ಯೂಸ್ ಮಾಡ್ಕೊಬೋದು ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಕೀ ಸ್ಕಿಲ್ಸ್ಗಳೇನು ಅಂದರೆ ಅಕ್ಯುರಸಿ ಇನ್ ವ್ಯಾಲ್ಯೂಯೇಟಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟಾಗಿ ಚೆಕ್ ಮಾಡೋಕ್ಕೆ ಬಂದರೆ ನಿಮಗೆ ಸಾಕು ಅಂತ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಸಬ್ಜೆಕ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಸೆಲೆಕ್ಟ್ ಮಾಡುವಂಥ ಸಬ್ಜೆಕ್ಟ್ಸ್ಗಳಲ್ಲಿ ನಿಮಗೆ ಸ್ಟ್ರಾಂಗ್ ಎಕ್ಸ್ಪೀರಿಯನ್ಸ್ ಇರಬೇಕು, ಅದು ಚೆನ್ನಾಗಿ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಎಬಿಲಿಟಿ ಟು ಮೇಂಟೈನ್ ಡೆಡ್ಲೈನ್ ಆ್ಯಂಡ್ ಮ್ಯಾನೇಜ್ ವರ್ಕ್ ಲೋಡ್ ಎಫೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದಿಷ್ಟು ಕಾಪೀಸ್ ಅಂತ ಕೊಟ್ಮೇಲೆ ಅದಕ್ಕೆ ಟೈಮ್ ಲೈನ್ನ ಕೊಟ್ಟಿರ್ತಾರೆ ಅಥವಾ ಡೆಡ್ಲೈನ್ನ ಕೊಟ್ಟಿರ್ತಾರೆ. 1 ವೀಕ್ 2 ವೀಕ್ಸ್ 5 ಡೇಸ್ 6 ಡೇಸ್ ಆ ರೀತಿ ಕೊಟ್ಟಿರ್ತಾರೆ. ಅದ್ರ ಒಳಗೆ ನೀವು ಇಲ್ಲಿ ಕಂಪ್ಲೀಟ್ ಮಾಡಿ ಕೊಡಬೇಕು. ಯಾವುದೇ ರೀತಿ ಅವರ್ಲಿ ವೈಸ್ ಇದು ಇರೋದಿಲ್ಲ. ಲೈಕ್ ಅಂದರೆ ಮಾರ್ನಿಂಗ್ 9 o'clock-ಇಂದ 5 o'clock-ವರೆಗೂ ಮಾಡಬೇಕು ಅಂತ ಇರೋದಿಲ್ಲ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ನಿಮಗೆ ಯಾವಾಗ ಆಗುತ್ತೆ ಆವಾಗ ನೀವು ಇಲ್ಲಿ ಕೂತ್ಕೊಂಡು ಮಾಡ್ಬೋದು. ಸೊ ಅದ್ರ ಜೊತೆಗೆ ಸೊ ಅವ್ರು ಡೆಡ್ಲೈನ್ನ ಕೊಟ್ಟಿರ್ತಾರೆ 5 ಡೇಸ್ 6 ಡೇಸ್ 7 ಡೇಸ್ ಅಂತ, ಅದರೊಳಗೆ ನೀವು ಇಲ್ಲಿ ಕಂಪ್ಲೀಟ್ನ ಮಾಡ್ಬೋದಾಗಿರುತ್ತೆ. ಇನ್ನು ವ್ಯಾಲ್ಯೂಯೇಟಿಂಗ್ ಥಿಂಕಿಂಗ್ ಆ್ಯಂಡ್ ಅಟೆನ್ಷನ್ ಟು ಡೀಟೇಲ್ ಅಂತ ಮತ್ತೆ ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ಇನ್ನು ಕಂಪ್ಲೀಟಿಂಗ್ ಆಫ್ ಮೀನಿಂಗ್ಫುಲ್ ಅಕ್ಯುರಸಿ ಸ್ಟೂಡೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ನ ಮೇಂಟೈನ್ ಮಾಡೋದಕ್ಕೆ ನಿಮಗೆ ಆಗಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ವೈ ಜಾಯಿನ್ ಅಸ್ ಅಂತ ಕೇಳಿದ್ರೆ ಸೊ ನೀವು ಇಲ್ಲಿ ಏನಕ್ಕೆ ಕೆಲಸನ ಮಾಡಬೇಕು, ನಿಮಗೇನು ಇಲ್ಲಿಂದ ಬೆನಿಫಿಟ್ ಇದೆ ಅಂತ ನೋಡೋದಾದ್ರೆ ಫ್ಲೆಕ್ಸಿಬಲ್ ವರ್ಕಿಂಗ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ. ಸೊ ಇದು ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ಮೆನ್ಷನ್ ಮಾಡಿ ಹೇಳಿದ್ದೀನಿ. ಸೊ ಮತ್ತೆ ಅವರು ಅದನ್ನು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಪರ್ಫಾರ್ಮಿಂಗ್ ಬೇಸ್ ಅರ್ನಿಂಗ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮ ಅರ್ನಿಂಗ್ಸಲ್ಲಿ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ಏನಕ್ಕೆ ಇದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವು ಎಷ್ಟು ಕಾಪೀಸ್ಗಳನ್ನ ಇಲ್ಲಿ ಕರೆಕ್ಟ್ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸಲ ಕಮ್ಮಿ ಸ್ಯಾಲ್ರಿನ ಫಿಕ್ಸ್ ಮಾಡಿರ್ತಾರೆ, ನೀವು ಹತ್ರ ಜಾಸ್ತಿ ವರ್ಕ್ಸ್ನ ಮಾಡ್ಕೊತಾರೆ. ಬಟ್ ಇಲ್ಲಿ ನೀವು ಎಷ್ಟು ಕಾಪೀಸ್ನ ಕರೆಕ್ಟ್ ಮಾಡಿದ್ದೀರಾ ಅದರಿಂದ ನಿಮ್ಗೆ ಎಷ್ಟು ಅರ್ನಿಂಗ್ಸ್ ಆಗಿದೆ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನಿಮಗೆ ಅರ್ನಿಂಗ್ಸ್ನ ಮಾಡೋಕ್ಕೆ ಅಥವಾ ಕರೆಕ್ಷನ್ಸ್ನ ಮಾಡೋಕ್ಕೆ ಇನ್ನಷ್ಟು ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಸೊ ಒಂದು ಕಾಪಿ ಮಾಡೋದಕ್ಕೆ ಏನಿಲ್ಲ ಅಂದರೂ ನಿಮಗೆ ಲೈಕ್
15 to 20 ಮಿನಿಟ್ಸ್ ಸಾಕು. ಚಾಟ್ ಜಿ ಪಿ ಟಿ ಯೂಸ್ ಮಾಡ್ತೀವಿ ಅಂದರು ಒಂದು 25 to 30 ಮಿನಿಟ್ಸಲ್ಲಿ ನೀವು ಒಂದು ಕಾಪಿನ ಕಂಪ್ಲೀಟ್ ಮಾಡಿ ಮುಗಿಸ್ಬೋದು. ಸೊ ಅದೇ ರೀತಿ ನೀವು ಎಷ್ಟು ಕಾಪೀಸ್ನ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ತಾ ಹೋಗ್ಬೋದಾಗಿರುತ್ತೆ. ಆಪರ್ಚುನಿಟಿ ಟು ಸ್ಟೂಡೆಂಟ್ಸ್ ಅಕ್ಯುರಸಿ ಗ್ರೋತ್ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ವರ್ಕ್ ವಿತ್ ಅ ಡೈನಾಮಿಕ್ ಆ್ಯಂಡ್ ಡ್ರೈವಿಂಗ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಬಂದು ಒಂದು ಡೈನಾಮಿಕ್ ಮತ್ತು ಒಳ್ಳೆ ಟೀಮ್ ಆಗಿರುತ್ತೆ ಅನ್ನೋದನ್ನ ಅವರು ಸ್ಪೆಸಿಫೈ ಮಾಡಿ ಹೇಳಿದ್ದಾರೆ. ನಾನು ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಲಾಂಗ್ ಆಗಿ ಹೇಳಿದ್ದೀನಿ, ಮಿಕ್ಕಿದ್ನೆಲ್ಲ ಶಾರ್ಟ್ ಆಗಿ ಹೇಳಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗಬಾರ್ದು ಅಂತ. ಸೊ ಇದಿಷ್ಟು ಈ ವಿಡಿಯೋ ಅಥವಾ ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಕಂಪ್ನಿ ಬಗ್ಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ನೀವು ಅದನ್ನು ಚೆಕ್ ಮಾಡ್ಕೊಬೋದು ಅಥವಾ ಗೂಗಲ್ ಅಲ್ಲಿ ಕೂಡ ನೀವು ಹೋಗಿ ಚೆಕ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ನ ತೊಗೊಳ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಈ ರೋಲಿನ ಇನ್ಫಾರ್ಮೇಷನ್ ಇಷ್ಟೇ. ಜಸ್ಟ್ ಅವರು ಸ್ಟೂಡೆಂಟ್ಸ್ಗಳ ಆನ್ಸರ್ಸ್ಗಳನ್ನ ಚೆಕ್ ಮಾಡುವಂಥದ್ದು ಕರೆಕ್ಟಾಗಿದೆಯಾ ಇಲ್ವಾ ಅಂತ ರಿವ್ಯೂ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಅದಕ್ಕೆ ನಿಮಗೆ ಎಷ್ಟು ಕಾಪೀಸ್ಗಳನ್ನ ನೀವು ಕರೆಕ್ಟ್ ಮಾಡ್ತೀರಾ ಅಷ್ಟು ಜಾಸ್ತಿ ಅರ್ನಿಂಗ್ಸ್ನ ನೀವು ಇಲ್ಲಿ ಮಾಡ್ಬೋದಾಗಿರುತ್ತೆ. ಇಷ್ಟೇ ಅಂತ ಸ್ಪೆಸಿಫೈ ಮಾಡಿ ಹೇಳಿಲ್ಲ, ಬಟ್ ಅವ್ರು ನಿಮಗೆ ಒಂದ್ಸಲ ಬೋರ್ಡಿಂಗ್ನ ತೊಗೊಳ್ಬೇಕಾದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟು ಮಾಡ್ತಾರೆ. ಬಟ್ ನಿಮಗೆ ಇಲ್ಲಿ ಏನು ಬೆನಿಫಿಟ್ಸ್ ಅಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇದೆ, ಹಾಗೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇದೆ. ಅದರಿಂದ ಯಾರೆಲ್ಲ ಸ್ಟೂಡೆಂಟ್ಸ್ಗಳಿದ್ದಾರೆ, ಹೌಸ್ ವೈಫ್ಸ್, ಮದರ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರೋರು ಕೂಡ ಆರಾಮಾಗಿ ಇಲ್ಲಿ ನೀವು ಕೆಲಸನ ಮಾಡ್ಬೋದು. ಇದಿಷ್ಟು ಈ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಜಸ್ಟ್ ಅಪ್ಲೈ ಅನ್ನೋ ಆಪ್ಷನ್ ಮೇಲೆ ನೀವು ಇಲ್ಲಿ ಕ್ಲಿಕ್ನ ಮಾಡಿದ್ರೆ ನಿಮ್ಗೆ ಇನ್ನೊಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಪರ್ಸನಲ್ ಇನ್ಫಾರ್ಮೇಷನ್ಸ್ನ ಫಿಲ್ ಮಾಡಿ ಸಬ್ಮಿಟ್ನ ಮಾಡಬೇಕಾಗಿರುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಎಲ್ಲನೂ ಒಂದ್ಸಲ ಕಂಪ್ಲೀಟಾಗಿ ಚೆಕ್ ಮಾಡಿ ನೀವಿಲ್ಲಿ ಅಪ್ಲೈನ ಮಾಡ್ಬೋದು. ನೀವಿಲ್ಲಿ ನೋಡ್ಬೋದು ನಿಮಗೆ ಒಂದು ಕಾಪಿ ಕರೆಕ್ಟ್ ಮಾಡಿದರೆ ಎಷ್ಟು ರುಪೀಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಾಪಿ ಅಂದರೆ ಒಂದು ಆನ್ಸರ್ ಶೀಟ್ನ ನೀವು ಕರೆಕ್ಟ್ ಮಾಡಿದ್ರೆ 20 ರುಪೀಸ್ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ನಾನು ನಿಮ್ಗೆ ಇಲ್ಲಿ ಹೈಲೈಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಒಂದು ಕಾಪಿನ ನೀವು ಕರೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲಿ 20 ರುಪೀಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೆ ಎಲ್ಲ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ಏನಿರಬೇಕು ಏನು ಅನ್ನೋದು. ಸೊ ಅದನ್ನು ನೀವು ಚೆಕ್ ಮಾಡ್ಕೊಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಜಸ್ಟ್ ಇಲ್ಲಿ ನೀವು ಆನ್ಸರ್ ಮಾಡ್ತಾ ಹೋಗ್ಬೋದು. ಮೊದಲನೇದಾಗಿ ನೀವು ನಿಮ್ಮ ನೇಮ್ ಹಾಕಬೇಕಾಗಿರುತ್ತೆ, ಅದಾದಮೇಲೆ ನಿಮ್ಮ ಇಮೇಲ್ ಅಡ್ರೆಸ್, ಆಮೇಲೆ ಕಾಂಟ್ಯಾಕ್ಟ್ ನಂಬರ್, ಸಬ್ಜೆಕ್ಟ್ಸ್ ಯಾವ ಸಬ್ಜೆಕ್ಟ್ಸ್ ನಿಮಗೆ ಇಲ್ಲಿ ಕರೆಕ್ಟ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಗೆ ಏನಾದರೂ ಈ ಸಬ್ಜೆಕ್ಟ್ಸ್ ಬಗ್ಗೆ ಏನೋ ಐಡಿಯಾ ಇಲ್ಲ ಅಂದರೂ ಕೂಡ ಜಸ್ಟ್ ಹಾಗೇನು ಕೂಡ ನೀವು ಇಲ್ಲಿ ಮಾಡ್ಬೋದು. ಆ್ಯಪ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಆನ್ಸರ್ನ ತೊಗೊಳ್ಬೋದಾಗಿರುತ್ತೆ. ಅದಾದಮೇಲೆ ವಾಟ್ ಈಸ್ ಯುವರ್ ಕರೆಂಟ್ ಸ್ಟೇಟಸ್ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಏನು ವರ್ಕಿಂಗ್ ಆರ್ಗನೈಸರ ಸ್ಟೂಡೆಂಟ್ಸ್ ಪ್ಲಸ್ ವರ್ಕರ ಅದನ್ನು ನೀವು ಇಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ಬೋದು, ಅಥವಾ ಅದರ್ಸ್ ಅಂತ ಹಾಕಿ ನೀವೇನು ಹೌಸ್ ವೈಫ್ಸ್ ಅಥವಾ ಏನು ಅನ್ನೋದನ್ನ ನೀವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದಾಗಿರುತ್ತೆ. ವರ್ಕಿಂಗ್ ಇನ್ ಆರ್ಗನೈಸೇಷನ್ ಅದನ್ನು ಕೂಡ ನೀವು ಮಾಡ್ಬೋದಾಗಿರುತ್ತೆ, ಅಥವಾ ಸ್ಟೂಡೆಂಟ್ಸ್ ಪ್ಲಸ್ ವರ್ಕಿಂಗ್ ಕೂಡ ನೀವು ಕೊಡ್ಬೋದು. ಸೊ ಅದರಿಂದ ನಿಮಗೆ ಜಾಸ್ತಿ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ. ಯುವರ್ ಆರ್ಗನೈಸೇಷನ್ ಅಂತ ಕೇಳಿದೆ, ಸೊ ನಿಮ್ಮ ಕಾಲೇಜ್ ನೇಮ್ನ ನೀವು ಇಲ್ಲಿ ಕೊಡ್ಬೋದು. IS ಕ್ವಾಲಿಫಿಕೇಷನ್ ಏನಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಬ್ಯಾಚುಲರ್ ಡಿಗ್ರಿ ಆಗಿರಲೇಬೇಕು. 12th ಪಾಸ್ ಆದವ್ರಿಗೆ ಅಷ್ಟು ಆಪರ್ಚುನಿಟೀಸ್ ಇಲ್ಲ. ಸೊ ಬ್ಯಾಚುಲರ್ ಡಿಗ್ರಿ ಅಥವಾ ನೆಕ್ಸ್ಟ್ 12th ಪ್ಲಸ್ ನೀವೇನಾದ್ರು ಓದಿರಬೇಕಾಗಿರುತ್ತೆ. ಅದಾದಮೇಲೆ ಹೌ ಫ್ಯಾಮಿಲಿಯರ್ ಆರ್ ಯು ವಿತ್ ದ ಟೂಲ್ಸ್ ಲೈಕ್ ಗೂಗಲ್ ಶೀಟ್ಸ್, ನೀವಿಲ್ಲಿ ವೆರಿ ಫ್ಯಾಮಿಲಿಯರ್ ಅಂತಲೇ ನೀವು ಕೊಡಬೇಕಾಗಿರುತ್ತೆ. ಸೊ ಅದರಿಂದ ಇಂಪ್ರೆಷನ್ಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ಪ್ಲೀಸ್ ಕನ್ಫರ್ಮ್ ವೆದರ್ ಯು ಹ್ಯಾವ್ ಸೊ ನೀವಿಲ್ಲಿ ಮೂರಕ್ಕೂ ಕೂಡ ಸೆಲೆಕ್ಟ್ನ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಟ್ಯಾಬ್ ಇಲ್ಲ ಅಂದರೆ ಇದಕ್ಕೆ ಸೆಲೆಕ್ಟ್ ಮಾಡೋ ನೆಸೆಸಿಟಿ ಇಲ್ಲ, ಇವೆರಡಕ್ಕೆ ಮಾತ್ರ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಅಕಸ್ಮಾತ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಟ್ಯಾಬ್ ಇದೆ ಅಂದರೆ ಟ್ಯಾಬ್ನ ಸೆಲೆಕ್ಟ್ ಮಾಡಿಕೊಂಡು ಲ್ಯಾಪ್ಟಾಪ್ನ ಕ್ಯಾನ್ಸಲ್ ಮಾಡಿ ನಿಮ್ಗೆ ಹೇಗೆ ನಿಮ್ಮ ಹತ್ರ ಯಾವುದಿದೆ ಅದ್ರ ಬೇಸ್ ಮೇಲೆ ನೀವು ಇಲ್ಲಿ ಹಾಕ್ಬೋದಾಗಿರುತ್ತೆ. ಅದಾದಮೇಲೆ ಆರ್ ಯು ಪ್ರೊಫೆಷನಲ್ ಇನ್ ಬೋತ್, ಸೊ ಇದಕ್ಕೆ ನೀವು ಎಸ್ ಅಂತಾನೆ ಕೊಡಬೇಕಾಗಿರುತ್ತೆ, ಆವಾಗ ನಿಮಗೆ ಅಲ್ಲಿ ಸೆಲೆಕ್ಟ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಾದಮೇಲೆ ನೀವು ನಿಮ್ಮ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಆ್ಯಡ್ ಪೇಜ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೊಂದು ಪೇಜ್ ಬರುತ್ತೆ, ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಹಾಕಬೇಕಾಗಿರುತ್ತೆ. ಜಸ್ಟ್ ಅ ಮಿನಿಟ್. ಓಕೆ, ನೀವು ಇಲ್ಲಿ ಬ್ರೌಸ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಫೈಲಲ್ಲಿರುವಂಥ ಡಾಕ್ಯುಮೆಂಟ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಫಸ್ಟಿಗೆ ನೀವಿಲ್ಲಿ ಡಾಕ್ಯುಮೆಂಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನೀವಿಲ್ಲಿ ಏನು ಫೈಲ್ ಇದೆ ನಿಮ್ಮ ಹೆಸರಲ್ಲಿ ಅದನ್ನು ನೀವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಬೇಕು. ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆಟೋಮೆಟಿಕ್ಕಾಗಿ ಅದು ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ನೀವಿಲ್ಲಿ ಕೆಳಗೆ ಬಂದರೆ ಡ್ಯೂ ಯು ಅಗ್ರಿ ವಿತ್ ಅ ಪ್ರಿನ್ಸಿಪಲ್, ಓಕೆ, ಸೊ ನೀವಿಲ್ಲಿ ಎಸ್ ಅಂತ ಕೊಡಬೇಕು. ಅದಾದಮೇಲೆ ವಾಟ್ ಡು ವಿ ನೋ ಅಬೌಟ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಏನು ಮಾಡ್ಬೋದು ಅಂದರೆ ಜಸ್ಟ್ ಇದನ್ನು ಕಾಪಿ ಮಾಡಿಬಿಟ್ಟು ಚಾಟ್ ಜಿ ಪಿ ಟಿಲಿ ಹಾಕಿ ಇದ್ರ ಬಗ್ಗೆ ಏನು ಅಂತ, ಅದು ಒಂದು ಡೆಫಿನಿಷನ್ಸ್ ಅಥವಾ
ಮೀನಿಂಗ್ನ ಕೊಡುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಅದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಜಸ್ಟ್ ಸಬ್ಮಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವೀಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬ್ ಅಲರ್ಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.